ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬೈಕಾಟ್ ಟರ್ಕಿ, ಬೈಕಾಟ್ ಅಜರ್ಬೈಜಾನ್. ಇನ್ನು ಮೇಲೆ ಬಾಕುವಿಗೆ ಯಾವುದೇ ಪ್ರವಾಸಿಗರು ಹೋಗುವ ಹಾಗಿಲ್ಲ. ಇಂಥದ್ದೊಂದು ವಿಷಯ ಈಗ ಎಲ್ಲೆಡೆಗೆ ಪ್ರಚಲಿತ ಆಗ್ತಾ ಇರುವಂಥ ವಿಚಾರ, ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರುವಂಥ ವಿಷಯ. ನೋಡಿ, ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಘರ್ಷ ಶುರುವಾಯಿತು, ಯುದ್ಧ ಶುರುವಾಯಿತು, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಹರಿಬಿಟ್ಟಂಥ ದಾಳಿ ಮಾಡಿದಂಥ ಡ್ರೋನ್ಗಳು ಟರ್ಕಿಯ ಡ್ರೋನ್ಗಳಾಗಿತ್ತು. ಟರ್ಕಿ ಭಾರತದಿಂದ ಪ್ರವಾಹದ ಸಂದರ್ಭದಲ್ಲಿ ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಳ್ಳುತ್ತೆ. ಆದರೆ ತನ್ನ ನಿಯತ್ತನ್ನು ಇಸ್ಲಾಂ ರಾಷ್ಟ್ರ ಎನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನಕ್ಕೆ ಶರಣಾಗುತ್ತೆ. ಪಾಕಿಸ್ತಾನದ ಸ್ನೇಹವನ್ನು ಮಾಡುತ್ತೆ, ಪಾಕಿಸ್ತಾನದ ದೋಸ್ತ್ ಅಂತ ಹೇಳುತ್ತೆ. ಸಹಾಯ ಮಾಡಲಿಕ್ಕೆ ಭಾರತ ಬೇಕು, ವ್ಯಾಕ್ಸಿನ್ ಕೊಡಲಿಕ್ಕೆ ಭಾರತ ಬೇಕು, ಆಹಾರ ಧಾನ್ಯಕ್ಕೆ ಭಾರತ ಬೇಕು, ವ್ಯವಹಾರಕ್ಕೆ ಭಾರತ ಬೇಕು, ಪ್ರವಾಸಿಗರು ಭಾರತದಿಂದ ಬರಬೇಕು. ಯಾಕೆಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಎಲ್ಲಿಯಾದರೂ ಸಂಚರಿಸುವುದಿದ್ದರೆ, ಆ ದೊಡ್ಡ ಮಟ್ಟದ ಆದಾಯವನ್ನು ಕೊಡುವುದಾಗಿದ್ದರೆ ಅದು ಕೇವಲ ಮತ್ತು ಕೇವಲ ಭಾರತ. ಆದರೆ ಭಾರತಕ್ಕೆ ನಿಷ್ಠೆ ಇಲ್ಲ. ಭಾರತವನ್ನು ಒಡೆಯುವಂಥ, ಭಾರತವನ್ನು ಛಿದ್ರಗೊಳಿಸುವಂಥ ಪಾಕಿಸ್ತಾನದ ಕುತಂತ್ರಕ್ಕೆ ಸಾಥ್ ಕೊಡುತ್ತೆ ಟರ್ಕಿ. ಈಗ ಈ ಎರ್ಡೋಗಾನ್ಗೆ ಮೂಲವ್ಯಾಧಿಯನ್ನು ಶುರು ಮಾಡಿಸಿದ್ದಾರೆ ಭಾರತದಲ್ಲಿ. ಕಳೆದ 2 ದಿನಗಳಿಂದ ನಿರಂತರವಾಗಿ ಎಲ್ಲ ಏಜೆನ್ಸಿಗಳು, ಯಾವ್ಯಾವ ಟೂರಿಸ್ಟ್ ಏಜೆನ್ಸಿಗಳಿದ್ದಾವೆ, ಪ್ರವಾಸದ ಟಿಕೆಟ್ಗಳನ್ನು ಬುಕ್ ಮಾಡುವಂಥ ಸಂಸ್ಥೆಗಳು ಯಾವಿದ್ದಾವೆ, ಅದು ಮೇಕ್ ಮೈ ಟ್ರಿಪ್ ಇರ್ಬೋದು, ಈಸ್ ಮೈ ಟ್ರಿಪ್ ಇರಬಹುದು, ಯಾತ್ರಾ.com ಇರಬಹುದು, ಎಲ್ಲರೂ ಕೂಡ ಬಹಿಷ್ಕಾರ ಹಾಕಿದ್ದಾರೆ ಈ ಟರ್ಕಿ ಟ್ರಿಪ್ಗೆ. ನಿಮಗೆ ನೆನಪಿರಬೇಕು, ಮಾಲ್ಡೀವ್ಸ್ನ ದೊರೆಯನ್ನು ನೀರು ಕುಡಿಸ್ಲಿಕ್ಕೆ ಹಚ್ಚಿದ್ದು ಇದೇ ರೀತಿಯಾದಂಥ ಬೈಕಾಟು. ಕೊನೆಗೆ ಆತ ಬಂದು ಮೂಗನ್ನು ಉಜ್ಜಬೇಕಾಯ್ತು, ಭಾರತದಲ್ಲಿ ನತಮಸ್ತಕನಾಗಬೇಕಾಯ್ತು. ಎಂಥ ಮೋಸದ ರಾಷ್ಟ್ರ ಅದು ಅಂದರೆ, ಕೋವಿಡ್ ಸಂದರ್ಭದಲ್ಲಿ ಇಲ್ಲಿಂದ ಕೋವಿಡ್ ಸರ್ಟಿಫಿಕೇಟ್ ಹಿಡ್ಕೊಂಡು ಹೋದರೆ ಅಲ್ಲಿ ಹೋದ ತಕ್ಷಣ ಟೆಸ್ಟ್ ಮಾಡಿಸಿ ನಿಮಗೆ ಕೋವಿಡ್ ಪಾಸಿಟಿವ್ ಇದೆ ಅಂತ ಹೇಳಿ ಮಾಲ್ಡೀವ್ಸ್ನಲ್ಲಿರುವಂಥ ಕಾಟೇಜ್ಗಳಲ್ಲಿ ತಿಂಗಳುಗಟ್ಟಲೆ ಇಟ್ಕೊಳ್ಳೋದು, ಲಕ್ಷಾಂತರ ರೂಪಾಯಿ ದೋಚುವ ಕೆಲಸವನ್ನು ಅಲ್ಲಿಯ ರಾಜಕಾರಣಿಗಳು ಮಾಡ್ತಾಯಿದ್ರು ಮಾಲ್ಡೀವ್ಸ್ನಲ್ಲಿ. ಮಾಲ್ಡೀವ್ಸ್ನ ಅತಿ ದೊಡ್ಡ ಬಿಸ್ನೆಸ್ ಏನಪ್ಪ ಅಂತಂದರೆ ಟೂರಿಸಮ್, ತಮ್ಗೆ ಗೊತ್ತಿರೋ ಹಾಗೆ. ಅಲ್ಲಿಯ ಎಲ್ಲ ರಾಜಕಾರಣಿಗಳ ಮುಖ್ಯವಾದಂಥ ಉದ್ಯಮೆಯೇ ಪ್ರವಾಸೋದ್ಯಮ, ಮತ್ತು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕಾಟೇಜ್ಗಳನ್ನು, ರೆಸಾರ್ಟ್ಗಳನ್ನು ಹೊಂದಿದಂಥವ್ರು, ಹೋಮ್ ಸ್ಟೇಗಳನ್ನು ಹೊಂದಿದಂಥವ್ರು. ಇವರು ಎಂಥ ಕುತಂತ್ರ ಮಾಡ್ತಾಯಿದ್ರು ಅಂದರೆ, ಬಂದಂಥ ಪ್ರವಾಸಿಗರನ್ನ ಈ ರೀತಿ ದೋಚ್ತಾ ಇದ್ರು. ನಮ್ಮವರು ಕೂಡ ಭಾಳ ನಿಸರ್ಗ ಸಂಪತ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲರೂ ಮಾಲ್ಡೀವ್ಸ್ಗೆ ಹೋಗಬೇಕು ಅಂತ ಎಲ್ಲರೂ ಮಧುಚಂದ್ರಕ್ಕೆ ಹೋಗೋದು, ಮಕ್ಕಳನ್ನ ಹಾಲಿಡೇ ಕರ್ಕೊಂಡು ಹೋಗೋದು ಮಾಡ್ತಾಯಿದ್ರು. ಯಾವಾಗ ಮಾಲ್ಡೀವ್ಸ್ನ ಅಲ್ಲಿ ಅಧ್ಯಕ್ಷ ಭಾರತದ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟನೋ, ಯಾವ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಭಾರತವನ್ನು ವಿರುದ್ಧ ಹಾಕ್ಕೊಂಡು, ಮಾರನೇ ದಿವಸ ಶುರುವಾಯಿತು ನೋಡಿ ಅಭಿಯಾನ. ಮಾಲ್ಡೀವ್ಸ್ ಕೊನೆಗೆ ಮೂಗನ್ನು ಬಂದು ಉಜ್ಜಬೇಕಾದಂಥ ಪ್ರಸಂಗ ಬಂತು. ಅದಾದಮೇಲೆ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಹೋಗ್ತಾರೆ. ಕೇವಲ ಅಲ್ಲಿಯ ಸಮುದ್ರ ದಂಡೆಯ ಮೇಲೆ ವಾಕ್ ಮಾಡಿ ಒಂದು ಈಸಿ ಚೇರ್ ಮೇಲೆ ಕೂಡ್ತಾರೆ. ಮಾರನೇ ದಿವಸದಿಂದ ಲಕ್ಷದ್ವೀಪದ ಪ್ರವಾಸೋದ್ಯಮ ಯಾವ ರೀತಿ ನಳನಳಿಸ್ಲಿಕ್ಕೆ ಶುರು ಮಾಡ್ತದೆ ಅಂತಂದರೆ, ಇವತ್ತಿಗೂ ಲಕ್ಷದ್ವೀಪಕ್ಕೆ ಹೋಗಲಿಕ್ಕೆ ಜನ ಕಾಯ್ತಾ ಇರ್ತಾರೆ, ಕಾತರರಾಗಿರ್ತಾರೆ. ಮಾಲ್ಡೀವ್ಸ್ ಮಾಡಿದಂಥ ಮೋಸವನ್ನು ಇವತ್ತಿಗೂ ಭಾರತೀಯರು ಮರಿತಾ ಇಲ್ಲ. ಈಗ ನಮ್ಮ ವಿಷಯಕ್ಕೆ ಬರೋಣ. ಈ ಬಾಕುಗೆ ಹೋಗುವಂಥ, ಟರ್ಕಿಗೆ ಹೋಗುವಂಥ, ಇಸ್ತಾನ್ಬುಲ್ಗೆ ಹೋಗುವಂಥ ವಿಚಾರವನ್ನು ಮಾತಾಡೋಣ. ನೋಡಿ, ಈ ಇಸ್ಲಾಂ ರಾಷ್ಟ್ರಗಳಿದಾವಲ್ಲ, ಇಸ್ಲಾಂ ರಾಷ್ಟ್ರಗಳಲ್ಲಿ ಈ ರೀತಿಯಾದಂಥ ಧೋರಣೆ ಇರುವಂಥ ರಾಷ್ಟ್ರಗಳ ಸಂಖ್ಯೆ ಕಡಿಮೆ. ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಗೊಳ್ಳಿ, ದುಬೈ, ಈ ಉಳಿದ ಶಾರ್ಜಾ ಅವೆಲ್ಲ ಇದಾವಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಬುಧಾಬಿ, ಇವೆಲ್ಲ ಒಂದು ಕಡೆ ಬರ್ತವೆ. ಈ ರಾಷ್ಟ್ರಗಳು ಹೇಗಪ್ಪ ಅಂತಂದರೆ, ಇವರು ಸ್ವತಃ ಅಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಕಟ್ಟಲಿಕ್ಕೆ ಜಾಗ ಕೊಟ್ಬಿಡ್ತಾರೆ. ಭಾರತದ ಜೊತೆ ಅತ್ಯದ್ಭುತವಾದಂಥ ಸ್ನೇಹವನ್ನು ಉಳಿಸ್ಕೋತಾರೆ. ಅವ್ರಿಗೆ ಕೇವಲ ಮತ್ತು ಕೇವಲ ವ್ಯಾಪಾರ ಆಗಬೇಕು, ಅವರ ರಾಷ್ಟ್ರ ಚೆನ್ನಾಗಿರಬೇಕು. ಮೂಲಭೂತವಾದವನ್ನು ಅವರು ಎಂದೂ ಒಪ್ಕೊಳ್ಳೋದಿಲ್ಲ. ಅದೇ ರೀತಿ ಸೌದಿ ಅರೇಬಿಯಾದಲ್ಲಿ ಮುಂಚೆ ಸ್ವತಃ ಅಲ್ಲಿ ಕಾಬಾ ಇದೆ. ಆಮೇಲೆ ಇಲ್ಲಿಂದ ಎಲ್ಲರೂ ಹಜ್ಗೆ ಹೋಗ್ತಾರೆ. ಹಜ್ಜೇ ಅದರ ಮೂಲ ಪ್ರವಾಸೋದ್ಯಮದ ದುಡ್ಡು, ತೈಲ ನಿಕ್ಷೇಪಗಳನ್ನ ಬಿಟ್ಟರೆ ಅಷ್ಟೆಲ್ಲ ಇದ್ದರೂ ಕೂಡ ಅಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನು ಅತ್ಯಾಧುನಿಕವಾದಂಥ ಒಂದು ಉಪನಗರವನ್ನು ಕಟ್ಟುವಂಥ ಪ್ರಾಜೆಕ್ಟ್ನಲ್ಲಿದ್ದಾರೆ. ಜಗತ್ತಿನ ಎಲ್ಲ ದುಡ್ಡು ಅಲ್ಲಿ ಬರಬೇಕು, ಜನ ಅಲ್ಲಿ ಬರಬೇಕು ಅಂತ ಆಶಿಸ್ತಾರೆ. ಸ್ವತಃ ಅದು ಕಾಬಾದಂಥ ಯಾತ್ರಾ ಸ್ಥಳವನ್ನು ಹೊಂದಿದ್ರೂ ಕೂಡ ಆತ ಮೂಲಭೂತವಾದಿಯಾಗಿಲ್ಲ. ಆದರೆ
ಕತಾರು, ಟರ್ಕಿ, ಪಾಕಿಸ್ತಾನ, ಇರಾನು ಇವರೆಲ್ಲ ನಿರಂತರವಾಗಿ ಮೂಲಭೂತವಾದವನ್ನು ಇನ್ನಿಲ್ಲದ ಹಾಗೆ ರಕ್ತ ಬೀಜಾಸುರರ ಹಾಗೆ ಎಲ್ಲ ಕಡೆ ಹರಡುವ ಕೆಲಸವನ್ನು ಮಾಡ್ತಾರೆ. ನೋಡಿ, ಈ ರಾಷ್ಟ್ರಗಳಿದಾವಲ್ಲ, ಇವೆಲ್ಲ ಸುನ್ನಿ ರಾಷ್ಟ್ರಗಳಿವು. ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ, ಇವೆಲ್ಲ ಸುನ್ನಿ ಮುಸ್ಲಿಮರು ಇರುವಂಥ ಪ್ರದೇಶಗಳು. ಇವೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋವು. ಅವ್ರ ಸಂಖ್ಯೆ ತುಂಬ ಕಡಿಮೆ ಶಿಯಾದವ್ರದ್ದು, ಆದರೆ ಅವರ ಉಪಟಳ ಜಾಸ್ತಿ. ಈ ಬಾರಿಯ ಈ ಬಹಿಷ್ಕಾರ ಇದೆಯಲ್ಲ, ಬೈಕಾಟ್ ಟರ್ಕಿ, ಬೈಕಾಟ್ ಅಜರ್ಬೈಜಾನ್, ಬೈಕಾಟ್ ಬಾಕು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಇದನ್ನು ಯಾವುದೇ ಪಕ್ಷ ಇವತ್ತು ಕರೆಯನ್ನು ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಇದರಿಂದ ಯಾವುದೇ ಲಾಭ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಜನ ಸ್ವತಃ ಸ್ವಯಂ ಪ್ರೇರಿತರಾಗಿ ಈಗ ನಾವು ಟರ್ಕಿಯನ್ನು ಹೊರಗಿಡಬೇಕು, ಅವ್ರ ಜೊತೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಾರದು ಅಂತ ತೀರ್ಮಾನ ಮಾಡಿದ್ದಾರೆ. ಟ್ರೇಡ್ ಯೂನಿಯನ್ ಇಡೀ ದೇಶದಲ್ಲಿ ಅತಿ ದೊಡ್ಡದಾದಂಥ ಟ್ರೇಡ್ ಯೂನಿಯನ್ ದಿಲ್ಲಿಯಲ್ಲಿದೆ. ಅದರ ಅಧ್ಯಕ್ಷ ಮಹಾಮಂಡಳ ಅದಿರೋದು. ಮಹಾಮಂಡಳದ ಅಧ್ಯಕ್ಷ ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನು ಮುಂದೆ ನಮಗೆ ಯಾವುದೇ ವಸ್ತು ಅಲ್ಲಿಂದ ಬರಬೇಕಾದಂಥ ವಸ್ತು ನಮಗೆ ಬರದೇ ಇರೋದರಿಂದ ಯಾವುದೇ ನಷ್ಟ ಇಲ್ಲ, ಆದರೆ ನಮ್ಮಿಂದ ಕಳಿಸಬಹುದಾದಂಥ ವಸ್ತುಗಳಾವಿದಾವೆ ನಾವು ಯಾವುದೂ ಇಲ್ಲಿಂದ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ತೈಲ ನಿಕ್ಷೇಪದ ರಾಷ್ಟ್ರಕ್ಕಿರುವಂಥ ಅತಿ ದೊಡ್ಡ ಶಾಪ ಏನು ಗೊತ್ತಾ? ಅವ್ರಿಗೆ ಮೊದಲೇದಾಗಿ ನೀರೇ ಇಲ್ಲ. ಆಯ್ತಪ್ಪ, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಸಮುದ್ರದ ನೀರನ್ನು, ಕುಡಿಯುವ ನೀರನ್ನಾಗಿ, ಪೋರ್ಟೇಬಲ್ ವಾಟರ್ ಅಂತಾರೆ, ಕುಡಿಯಬಲ್ಲ ನೀರನ್ನಾಗಿ ಮಾಡ್ತಾರೆ ಅಂದ್ಕೊಳ್ಳಿ. ಉಳಿದ ಎಲ್ಲ ದವಸ ಧಾನ್ಯ ವಸ್ತುಗಳು, ತಂತ್ರಜ್ಞಾನ, ವಿಜ್ಞಾನ, ನೀವು ಏನು ವೈದ್ಯಕೀಯ, ಶಿಕ್ಷಣ, ಮನರಂಜನೆ ಎಲ್ಲವೂ ಕೂಡ ಹೊರಗಡೆಯಿಂದ ಅವ್ರಿಗೆ ಆಮದಾಗಬೇಕು. ಆದರೆ ಅವ್ರಿಗಿರುವಂಥ ಸೊಕ್ಕೇನಿದೆಯಲ್ಲ, ಸೊಕ್ಕು, ಆ ಸೊಕ್ಕು ನಮ್ಮ ಹತ್ರ ರೊಕ್ಕ ಇದೆ, ಆ ರೊಕ್ಕ ಇರೋದರಿಂದ ಯಾರು ಬೇಕಾದ್ರೂ ಬಂದು ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥ ಸೊಕ್ಕು ಅವರಲ್ಲಿ ಅಡಗಿದೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, 100 ರೂಪಾಯಿ ಕೊಡಲಿ 200 ರೂಪಾಯಿ ಕೊಟ್ಟು ನಿಮ್ಮಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿ ಉಳಿದ ರಾಷ್ಟ್ರಗಳ ಜೊತೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ. ನೋಡಿ, ಸೌದಿ ಅರೇಬಿಯಾದ ಈ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಭೇಟಿಯನ್ನು ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜನವರಿ 20ಕ್ಕೆ ಅಧ್ಯಕ್ಷರಾದ ಮೇಲೆ ಮಾಡ್ತಾ ಇರುವಂಥ ಮೊದಲ ವಿದೇಶದ ಭೇಟಿ. ಈ ಭೇಟಿಯ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿದ್ದು ಯಾವ ದೇಶವನ್ನು? ಯಾವುದೋ ಮುಂದುವರೆದ ರಾಷ್ಟ್ರವನ್ನಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರವನ್ನು ಆಯ್ಕೆ ಮಾಡಿದ್ದು. ಅದು ಸೌದಿ ಅರೇಬಿಯಾನ ಆಯ್ಕೆ ಮಾಡಿಕೊಂಡಿದ್ದು. ಸೌದಿ ಅರೇಬಿಯಾನ ಆಯ್ಕೆ ಮಾಡಿಕೊಂಡು ಡೀಲ್ ಎಷ್ಟು ಅಮೌಂಟದ್ದು ಮಾಡಿದ್ದು ಹೇಳಿ ನೋಡೋಣ. $600 ಬಿಲಿಯನ್ ವ್ಯವಹಾರಕ್ಕೆ ಸಹಿ ಹಾಕಿದ್ದಾರೆ. $600 ಬಿಲಿಯನ್. ಸುಮ್ಮನೆ ಆಲೋಚನೆ ಮಾಡಿ. ಕೇವಲ $2.8 ಬಿಲಿಯನ್ ಪಾಕಿಸ್ತಾನ ಕುಣಿದು ಕುಪ್ಪಳಿಸ್ತಾ ಇದೆ. ಅದು ಭಿಕ್ಷೆ ರೀತಿಯಲ್ಲಿ ಎಡಗೈಯಲ್ಲಿ ಹಾಕಿದ್ದು ಡೊನಾಲ್ಡ್ ಟ್ರಂಪ್ IMFನಿಂದ. 1 ಕೋಟಿ ಮಾತ್ರ, $1 ಬಿಲಿಯನ್ ಮಾತ್ರ. ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಫಾರಿನ್ ರಿಸರ್ವ್ ಇರಬೇಕು ಅಂತ ಹೇಳಿದ ಕಾರಣಕ್ಕೆ ಸೌದಿ ಅರೇಬಿಯಾದ ದೊರೆ ಪಾಕಿಸ್ತಾನದ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಅಂತಿದೆ ಅಲ್ಲೊಂದು, ಆ ಸ್ಟೇಟ್ ಬ್ಯಾಂಕಿಗೆ $2 ಬಿಲಿಯನ್ ಹಾಕ್ತಾರೆ. ಸುಮ್ಮನೆ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಲಾರದೆ ನೀವು IMF ಲೋನ್ ರಿಲೀಸ್ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಅಂದರೆ ಭಿಕ್ಷೆ ರೂಪದಲ್ಲಿ ಹಾಕ್ತಾ ಇರುವಂಥ ದುಡ್ಡು. ಈ $600 ಬಿಲಿಯನ್ ಯಾಕೆ ಕೊಡ್ತಾರೆ ಸೌದಿ ಅರೇಬಿಯಾ? ಅದಕ್ಕೆ ಡೊನಾಲ್ಡ್ ಟ್ರಂಪ್ ಹೆದರಿಸ್ತಾರೆ. ಏನಂತ ಹೆದರಿಸ್ತಾರೆ ನೋಡಿ, ಇರಾನ್ ಹತ್ರ ಅಣುಬಾಂಬ್ಗಳಿದ್ದಾವೆ, ಅದರ ಸ್ಥಾವರವನ್ನು ಮಾಡ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಯಾವಾಗ ಬೇಕಾದರೂ ಎರಗಬಹುದು, ನಮ್ಮಲ್ಲಿ ಈಗ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿಯಿಂದ ನಿಮಗೆ ರೆಡಾರ್ಗಳನ್ನು ಕೊಡ್ತೀವಿ, ನಿಮಗೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡ್ತೀವಿ, ನಿಮ್ಗೆ ಯುದ್ಧ ಸಾಮಗ್ರಿ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂಥೇಳಿ ಆಕಾಶ ನಕ್ಷತ್ರ ಎಲ್ಲ ತೋರಿಸಿ $600 ಬಿಲಿಯನ್ ಅಗ್ರಿಮೆಂಟ್ ಸಹಿ ಹಾಕ್ತಾರೆ. ಹಾಕುವಾಗ ಹೇಳ್ತಾರೆ, ನಾನು ನಿಮ್ಮದು $1 ಟ್ರಿಲಿಯನ್ ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ, ನೀವು $600 ಬಿಲಿಯನ್ ಮಾತ್ರ ಕೊಡ್ತಾ ಇದ್ದೀರಿ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅಂದರೆ ಈತ ಕಪ್ಪವನ್ನು ವಸೂಲಿ ಮಾಡಲಿಕ್ಕೆ, ಹಫ್ತಾವನ್ನು ವಸೂಲಿ ಮಾಡಲಿಕ್ಕೆ ಹೋಗಿದ್ದು ಸೌದಿ ಅರೇಬಿಯಾಗೆ. ಅಲ್ಲಿಂದ ಕತಾರ್ಗೆ ಹೋಗ್ತಾರೆ. ಕತಾರಿನ ರಾಜ ತನ್ನ ಬರೀ ಇರುವಂಥ ಹಳೆ ವಿಮಾನವನ್ನು ಡೊನಾಲ್ಡ್ ಟ್ರಂಪ್ಗೆ ಗಿಫ್ಟ್ ಆಗಿ ಕೊಡ್ತಾರೆ. ಕಳೆದ ಬಾರಿ ಇದೇ ಡೊನಾಲ್ಡ್ ಟ್ರಂಪು ಅಧ್ಯಕ್ಷನಾದ ಸಂದರ್ಭದಲ್ಲಿ ಒಂದು ಇಂಡೆಂಟ್ ಹಾಕ್ತಾರೆ, ನನಗೆ ಹೊಸ ವಿಮಾನ ಬೇಕು, ವಿಮಾನದಲ್ಲಿ ಇಂತಿಂಥ ಐಷಾರಾಮಿ ವ್ಯವಸ್ಥೆಗಳಿರಬೇಕು, ವಿಲಾಸ ಇರಬೇಕು ಅಂತೆಲ್ಲ ಹಾಕಿರ್ತಾರೆ. ಅದು ಆ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಆಗೋದಿಲ್ಲ. ಅಷ್ಟೊತ್ತಿಗೆ ಅವ್ರ ಟರ್ಮ್ ಮುಗಿದೋಗುತ್ತೆ, ಚುನಾವಣೆಯಲ್ಲಿ ಸೋಲ್ತಾರೆ. ಈ ಬಾರಿ ಅದು ಹಾಕಿ ರೆಡಿಯಾಗಿ ಬರಲಿಕ್ಕೆ ಸಮಯ ಹಿಡಿಯುತ್ತೆ ಅಂತ ಅಂಥದ್ದೊಂದು ಏರ್ಕ್ರಾಫ್ಟನ್ನೇ ಸುಸಜ್ಜಿತಗೊಳಿಸಿ ಗಿಫ್ಟಾಗಿ ಡೊನಾಲ್ಡ್ ಟ್ರಂಪಿಗೆ ಕೊಡ್ತಾರೆ. ಅಂದರೆ
ಇವರು ಆಮಿಷವನ್ನು ಒಡ್ಡಿ ಹಿರಿಯಣ್ಣನನ್ನು ಚೆನ್ನಾಗಿಟ್ಕೊಳ್ಳುವಂಥ ಚಟ ಇವ್ರಿಗಿದೆ. ಆದರೆ ಭಾರತ ದೇಶಕ್ಕೆ ಆ ಬಿಕ್ಕಿ ಇಲ್ಲ. ಭಾರತ ದೇಶ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಭಾರತ ಸೀಸ್ ಫೈರ್ ವೈಲೇಷನ್ ಮಾಡ್ತಾ ಇದೆ, ನನಗೆ ಇದ್ರ ಬಗ್ಗೆ ಬೇಸರ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೀಸ್ ಫೈರ್ ವೈಲೇಷನ್ ಮಾಡ್ತಾ ಇರೋದು ಪಾಕಿಸ್ತಾನ. ಯಾವಾಗ ಡೊನಾಲ್ಡ್ ಟ್ರಂಪು ನಾನೇ ಇವರಿಬ್ಬರ ಮಧ್ಯೆ ಮಧ್ಯಸ್ಥಿಕೆ ಮಾಡಿ ಸೀಸ್ ಫೈರ್ ಮಾಡಿದ್ದೀನಿ ಅಂತ ಹೇಳಿದಂಥ ವ್ಯಕ್ತಿ ಹೇಳಿದ 2 ಗಂಟೆಗೆ ಬ್ರೇಕ್ ಮಾಡಿದ್ದು ಪಾಕಿಸ್ತಾನ. ಬ್ರೇಕ್ ಮಾಡಿಸಿದ್ದು ಬಹುಶಃ ಚೈನಾ. ಯಾಕೆಂದರೆ ನಿನಗೆ ದುಡ್ಡು ಬೇಕಾದಾಗ ಚೈನಾಗೆ ಬರ್ತೀಯ, ನಿನಗೆ ಈ ರೀತಿಯಾದಂಥ ಆಪದ್ಬಾಂಧವ ಬೇಕು ಅಂದ್ಕೊ ಅಮೇರಿಕಕ್ಕೆ ಹೋಗ್ತೀಯ, ನಿನ್ನ ಜೊತೆ ಯಾಕೆ ವ್ಯವಹಾರ ಇಟ್ಕೋಬೇಕು ಅಂತ ಕ್ಸಿ ಜಿನ್ಪಿಂಗ್ ಕೇಳ್ತಾರೆ ಈ ಶಹಬಾಜ್ ಶರೀಫ್ಗೆ, ಆಸಿಮ್ ಮುನೀರ್ಗೆ. ಅದಕ್ಕೆ ಆತ ಸೀಸ್ ಫೈರ್ ಆದಮೇಲೂ ಕೂಡ ಬಾಂಬಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಡ್ರೋನ್ಗಳನ್ನು ಹರಿಬಿಡ್ತಾರೆ. ನೋಡಿ ಜಿಯೋ ಪೊಲಿಟಿಕಲ್ ವಿಷಯದಲ್ಲಿ ಏನೆಲ್ಲ ಸಂಭವಿಸ್ತವೆ ಅನ್ನೋದಕ್ಕೆ ಇದು ಸಾಕ್ಷಿ. ಈಗ ವಿಷಯಕ್ಕೆ ಬರೋಣ. ಈ ರೀತಿ ಇರುವಂಥ ಇಸ್ಲಾಂ ರಾಷ್ಟ್ರಗಳಲ್ಲಿ ಟರ್ಕಿ ಯಾವತ್ತೂ ನಂಬಿಕೆಗೆ ದ್ರೋಹ ಮಾಡುವಂಥ ರಾಷ್ಟ್ರ. ಭಾರತ ಯಾವತ್ತಿಗೂ ಅದನ್ನು ಸ್ನೇಹಿತ ಅಂತ ಅಂದ್ಕೊಳ್ಳುತ್ತೆ, ಬೇಕಾದಂಥ ಸಹಾಯ ಮಾಡುತ್ತೆ. ಆದರೆ ಅದು ಯುದ್ಧದ ಸಂದರ್ಭ ಬಂದಾಗ, ಕಷ್ಟದ ಸಂದರ್ಭ ಬಂದಾಗ ಪಾಕಿಸ್ತಾನದ ಜೊತೆ ನಿಂತ್ಕೊಳ್ಳುತ್ತೆ. ಯಾವಾಗ ಈ ರೀತಿ ಶತ್ರು ರಾಷ್ಟ್ರದ ಜೊತೆಗೆ ನಿಂತ್ಕೊಂಡಿದೆ ಅಂತಾಗುತ್ತೋ ಆವಾಗ ಭಾರತದಲ್ಲಿರುವಂಥ ಎಲ್ಲ ಪ್ರವಾಸಿಗರಿಗೆ, ರಾಷ್ಟ್ರಭಕ್ತರಿಗೆ ಉರಿದೋಗತ್ತೆ. ಈಗ ನನ್ನ ಮಕ್ಕಳಿಗೆ ಪಾಠ ಕಲಿಸ್ಬೇಕು, ಇವರಿಗೆ ನೀರಿರಲಾರ್ದಂಗೆ ಮಾಡಬೇಕು, ಇವರಿಗೆ ದವಸ ಧಾನ್ಯ ಸಿಗಲಾರ್ದಂಗೆ ಮಾಡಬೇಕು, ಇವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗಲಾರ್ದಂಗೆ ಮಾಡಬೇಕು. ಬೇಕಾದರೆ ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳಿ, ನಾವು ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳಿ ಬೈಕಾಟ್ ಅಂತ ಅನೌನ್ಸ್ ಮಾಡ್ತಾರೆ. ಬೈಕಾಟ್ ಅಂತ ಅನೌನ್ಸ್ ಮಾಡಿದ ಕೇವಲ 1 ಗಂಟೆಯಲ್ಲಿ, ನಾನು ಇದ್ಯಾವುದು ಉತ್ಪ್ರೇಕ್ಷೆಯಲ್ಲಿ ಹೇಳ್ತಾ ಇಲ್ಲ, ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ಬೋದು, 250% ಕ್ಯಾನ್ಸಲೇಷನ್ ಆಗಿದೆ. 250% ಕ್ಯಾನ್ಸಲೇಷನ್. ಫ್ಲೈಟ್ ಕ್ಯಾನ್ಸಲೇಷನ್ನು, ಅಲ್ಲಿ ರೂಮ್ ರಿಸರ್ವೇಷನ್ಸ್ ಕ್ಯಾನ್ಸಲೇಷನ್ನು, ಅಲ್ಲಿ ಓಡಾಟಕ್ಕೆ ಟ್ಯಾಕ್ಸಿ ಬುಕ್ ಮಾಡಿದ ಕ್ಯಾನ್ಸಲೇಷನ್ನು, ಎಲ್ಲವೂ ಕ್ಯಾನ್ಸಲೇಷನ್. ಕಾಶ್ಮೀರದ ವಿಚಾರಕ್ಕೆ ಬನ್ನಿ, ಒಂದೇ ಒಂದು ಸಾಲಿನಲ್ಲಿ ಅದು ಹೇಳ್ಬಿಡ್ತೀನಿ. ಯಾಕೆಂತಂದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಸಂಚಿಕೆಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ದಾಳಿ ಆಗತ್ತೆ. ಅಲ್ಲಿ ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ನಮ್ಮ ಅಮಾಯಕರಾದಂಥ 26 ಜನರ ಹತ್ಯೆ ಮಾಡಲಾಗತ್ತೆ, ಹಿಂದೂಗಳ ಹತ್ಯೆ ಮಾಡಲಾಗತ್ತೆ. ಹಿಂದೂಗಳು ಅಂತ ನಾವು ಪದೇ ಪದೇ ಹೇಳಬೇಕು, ಯಾಕಂದರೆ ಈ ಬಾರಿ ಧರ್ಮವನ್ನು ಇಟ್ಕೊಂಡು ಇವರು ಈ ರೀತಿ ಹತ್ಯೆ ಮಾಡಿದ್ದು. ಆಮೇಲೆ ಎಂದೂ ಪ್ರವಾಸಿಗರನ್ನ ಹತ್ಯೆ ಮಾಡ್ತಿರಲಿಲ್ಲ ಅವರು, ಭಾಳ ಕಡಿಮೆ ಅಪವಾದಗಳಿದ್ದಾವೆ, ತೀರ ಕಡಿಮೆ. ಆದರೆ ಈ ಬಾರಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದು. ಪ್ರವಾಸಿಗರನ್ನ ಯಾಕೆ ಹತ್ಯೆ ಮಾಡ್ತಾ ಇರಲಿಲ್ಲ? ಪ್ರವಾಸಿಗರನ್ನ ಹತ್ಯೆ ಮಾಡಿದರೆ ಅಲ್ಲಿ ಮುಸಲ್ರಿಗೆ ಹೊಟ್ಟೆಗಿಲ್ದಾರ್ದಂಗೆ ಆಗುತ್ತೆ, ತತ್ವಾರ ಶುರು ಆಗುತ್ತೆ. ಅಲ್ಲಿ ಪೋನಿವಾಲಾಗಳು ಯಾರಿದ್ದಾರೆ, ಕುದುರೆ ಓಡಿಸೋರು, ಅವ್ರಿಗೆ ದುಡ್ಡು ಇಲ್ದಂಗೆ ಆಗುತ್ತೆ. ಅಲ್ಲಿ ಹೋಟೆಲ್ನವ್ರು ದುಡ್ಡು ಇಲ್ದಂಗೆ ಆಗುತ್ತೆ. ಅಲ್ಲಿ ಹೌಸ್ ಬೋಟ್ಗಳು ನಡೆಯೋದಿಲ್ಲ. ಅಲ್ಲಿ ಶಿಕಾರಗಳಿಗೆ ಕೆಲಸ ಇಲ್ಲ. ಅಲ್ಲಿ ಶಿಲಾಜಿತ್ ಅಂತೇಳಿ ಸುಳ್ಳೆ ಕಪ್ಪು ಮೇಣ ಮಾರ್ತಾ ಇರ್ತಾರಲ್ಲ, ಅವ್ರಿಗೆ ದುಡ್ಡು ಸಿಗೋದಿಲ್ಲ. ಕೇಶರ್ ಅಂಥೇಳಿ ದಾರದ ಬಣ್ಣ ಹಚ್ಚಿ ದಾರವನ್ನು ಮಾರ್ತಾರಲ್ಲ, ಅವ್ರಿಗೆ ದುಡ್ಡು ಸಿಗೋದಿಲ್ಲ. ಪಶ್ಮಿನಾ ಶಾಲ್ ಅಂಥೇಳಿ ಲೂಧಿಯಾನ ಶಾಲ್ ಮಾರ್ತಾರಲ್ಲ, ಆ ಟೋಪಿ ಹಾಕೋರು, ಅವ್ರಿಗೆ ವ್ಯವಹಾರ ಆಗೋದಿಲ್ಲ. ಎಲ್ಲವೂ ನಿಂತು ಹೋಗ್ಬಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಸಲ್ಮಾನರಿಗೆ ಅನ್ಯಾಯ ಆಗಬಾರ್ದು ಅಂತ ಪ್ರವಾಸಿಗರನ್ನ ಮುಟ್ತಾ ಇರಲಿಲ್ಲ ಇವರು ಟೆರರಿಸ್ಟ್ಗಳು. ಈ ಬಾರಿ ಚೈನಾ ಹೇಳ್ತದೆ, ಹೋಗಿ ನೀನು ಅಟ್ಯಾಕ್ ಮಾಡು, ನೀನು ಮುಸಲ್ಮಾನರನ್ನ ನೀವು ಹಿಂದೂ ಅಂತ ಕೇಳಿಯೇ ಹೊಡಿ ಅಂತ. ಹಿಂದೂ ಅಂತ ಕೇಳಿ ಹೊಡಿ. ಹಾಗೆ ಕೇಳಿ ಹೊಡೆದ ಮೇಲೆ ದೇಶಾದ್ಯಂತ ಅದು ಪ್ರತಿಧ್ವನಿಸತ್ತೆ. ಅವಾಗ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ. ಭಾರತದಲ್ಲಿ ಇನ್ನಿಲ್ಲದ ಹಾಗೆ ಕೋಮು ಗಲಭೆಗಳಿದ್ದಾವೆ, ನಾವು ಬರೋದಿಲ್ಲ ಅಂತ ಫಾರಿನ್ ಇನ್ವೆಸ್ಟರ್ಸ್ ಹಿಂಸರಿತಾರೆ, ನನಗೆ ಲಾಭ ಆಗತ್ತೆ ಅಂತ ಚೈನಾ ತೀರ್ಮಾನ ಮಾಡುತ್ತೆ. ನನಗೆ ಲಾಭ ಆಗತ್ತೆ, ಇದರಿಂದ ನನ್ನನ್ನು ಬಿಟ್ಟು ಐಫೋನು ಹೋಗಲ್ಲ, ಯಾರೂ ಹೋಗಲ್ಲ. ಯಾಕೆ ಭಾರತದಲ್ಲಿ ನಿರಂತರವಾಗಿ ಕೋಮು ದಂಗೆ ಆಗತ್ತೆ ಅಂತ ಎಲ್ಲ ಕಡೆ ಪ್ರಚಾರ ಆಗತ್ತೆ. ಆ ರೀತಿ ಮಾಡೋಣಂಥ ವ್ಯವಸ್ಥೆ ಅಂತ ದಂಗೆ ಮಾಡಿಸ್ತಾರೆ. ಅದು ಬೇರೆಯೇ ಕತೆ ಇದೆ, ಅದು ಮತ್ತೊಂದು ಸಲ ಹೇಳ್ತೀನಿ. ಈಗ ಬರೋಣ ವಾಸ್ತವಕ್ಕೆ. ಈಗ ನಡೆಯುವಂಥದ್ದು ಹೀಗೆ ಮಾಡಿದಂಥ ಈ ಕೃತ್ಯ ಏನಿದೆಯಲ್ಲ, ಈ ನರಮೇಧ ಏನಿದೆ, ಅದರಲ್ಲಿ ಸ್ಥಳೀಯರ ಸಹಾಯ ಇದೆ. ಎಷ್ಟು ಜನ ಸ್ಥಳೀಯರು? 400 ಜನ ಸ್ಥಳೀಯರ ಸಹಾಯ ಇದೆ. ನಿಮಗೆ ಗೊತ್ತಿರಲಿ, ಕಾಶ್ಮೀರದಲ್ಲಿ 98% ಮುಸಲ್ಮಾನರಿದ್ದಾರೆ. ಇನ್ನು 2% ಯಾರು ಅಂತಂದರೆ ಅಲ್ಲಿರುವಂಥ ಗುರ್ಜರ್ಗಳು, ಆಮೇಲೆ ಬಿಹಾರಿಗಳು, ರಾಜಸ್ಥಾನಿಗಳು, ಉತ್ತರ ಪ್ರದೇಶದವರು, ಕೆಲಸಕ್ಕೆ ಬಂದವರು. ಅವ್ರು ಬಿಟ್ಟು ಉಳಿದವರೆಲ್ಲ ಅವರೇ. ಪಂಡಿತರಂತೂ ಯಾರೂ ಉಳಿದೇ ಇಲ್ಲ. ಈಗ ಜನ ಪಾಠ ಕಲಿಸ್ತಾ ಇದ್ದಾರೆ. ಯಾರೂ ಕೂಡ ಶ್ರೀನಗರಕ್ಕೆ ಟೂರಿಸಮ್ಗೆ ಹೋಗ್ತಾ ಇಲ್ಲ. ನಾನು ಫೋನ್ ಮಾಡಿದ್ದೆ ನಿನ್ನೆ ಇಲ್ಲ ಮೊನ್ನೆ 2 ದಿವಸದ ಕೆಳಗೆ, कैसा चल रहा है, कहाँ चलता है साहब, कुछ भी नहीं है, दल एक पूरा खाली पड़ा है.
ಯಾರು ಜನನೇ ಬರ್ತಾ ಇಲ್ಲ, ಏರ್ಪೋರ್ಟೇ ಬಂದಾದರೆ ಏನು ಮಾಡ್ತಾರೆ, ಈ ಸರ್ಕಾರ ಸರಿ ಇಲ್ಲ, ಮೋದಿ ಸರ್ಕಾರ ಅಂತ ಮೋದಿಗೆ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಇಂಥ ದುಷ್ಟರು, ಇಂಥ ವಿಘ್ನ ಸಂತುಷ್ಟಿಗಳು, ಇಂಥ ಕೃತಜ್ಞರು, ಇಂಥವ್ರಿಗೆ ನಾವು ವ್ಯವಹಾರ ಕೊಡಬೇಕಾ? ಇವರು ಕೇವಲ ಮತಾಂಧರ ಮಾತ್ರ ಅಲ್ಲ, ಇವರು ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಜನ ಟರ್ಕಿಯವರು. ನಮ್ಗೆ ಅದೊಂದೇ ಒಂದು ಟರ್ಕಿ ಇರೋದೇನ್ರಿ? ಜಗತ್ತಿನಲ್ಲಿ ಎಷ್ಟೊಂದು ರಾಷ್ಟ್ರಗಳಿದ್ದಾವೆ, ಹುಡ್ಕೊಂಡು ಹೋಗಿ ಅಲ್ಲೇ ಹೋಗಬೇಕಾದಂಥ ದರ್ದು ನಮಗೇನಿದೆ. ಬಾಯ್ಕಾಟ್ ಟರ್ಕಿ. ನಮಸ್ಕಾರ.